5 ದಿನ ಪೂರೈಸಿದ ಮುಷ್ಕರ, ಪ್ರಜಾಸೌಧಕ್ಕಾಗಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ. ಬನಹಟ್ಟಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕು ಪ್ರಜಾಸೌಧ ನಿರ್ಮಾಣಕ್ಕೆ ಒತ್ತಾಯಿಸಿ ನಡೆಯುತ್ತಿರುವ ಸತ್ಯಾಗ್ರಹವು ಬುಧವಾರ 5 ದಿನಗಳನ್ನು ಪೂರೈಸಿತು. ಹಟಗಾರ ಸಹಕಾರಿ ಸಂಘದ ಪದಾಧಿಕಾರಿಗಳು ಹಾಗೂ ನಗರದ ಮುಖಂಡರು ಮಾತನಾಡಿ, ಹೋರಾಟಕ್ಕೆ ದಿನದಿಂದ ದಿನಕ್ಕೆ ಜನಬೆಂಬಲ ಹರಿದು ಬರುತ್ತಿದ್ದು, ಇದೊಂದು ನೇಕಾರ ಬದುಕಿಗಾಗಿ ಗೆಲುವಿನ ಹೋರಾಟವಾಗಿದೆ. ಸರ್ಕಾರ ಕ್ರಮ ವಹಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಟ್ರ್ಯಾಕ್ಟರ್ ಹೋರಾಟ ಮಾಡಲಾಗುತ್ತದೆ. ವಿಶೇಷವಾಗಿ ಉಪವಾಸ ಹಾಗೂ ಅನಿರ್ದಿಷ್ಟಾವಧಿ ಉಪವಾಸ ಕೈಗೊಳ್ಳಲಾಗುತ್ತದೆ ಎಂದು ಸಮಿತಿ ಸದಸ್ಯ ಮಲ್ಲಿಕಾರ್ಜುನ್ ತುಂಗಳ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಶ್ರೀಮದ್ ವೀರಶೈವ ಹಟಗಾರ ದೈವಮಂಡಳ, ಮಂಗಳವಾರಪೇಟೆ ದೈವಮಂಡಳ ಹಾಗೂ ಸೋಮವಾರಪೇಟೆ ದೈವಮಂಡಳದ ಹಿರಿಯರು, ನೇಕಾರ ಜನತೆ ಸೇರಿದಂತೆ ನಗರದ ನಾಗರಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಹಾರಿಸಿದ್ರಂದ್ರ ಇಡೀ ಬನಟ್ಟಿನ ಮುಚ್ಚಿ ಹೋಗೈತಿ, ಇಡೀ ಬನಟ್ಟಿನ ಬಂದ್ ಆಗ್ತೈತಿ. ಆ ರೀತಿ ಬಹಳ ಅತಿ ಅವಶ್ಯಕತೆ. ಎಲ್ಲ ಊರಿಗೆ ಸೆಂಟ್ರಲ್ ಪ್ಲೇಸ್ ಬನಟ್ಟಿ ಆಗಿರೋದ್ರಿಂದ ನಮ್ಮಲ್ಲಿ ಆದ್ರೆ ಬಹಳ ಅನುಕೂಲ ಆಕತಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಅವಕಾಶ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಬನಹಟ್ಟಿಯ ಶ್ರೀ ಕಾಮಸಿದ್ದೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕ್, ಬನಹಟ್ಟಿ ಹಟಗಾರ ಪತ್ತಿನ ಸಹಕಾರಿ ಸಂಘ ಹಾಗೂ ಕಂಡಾರಿಗಲ್ಲಿಯ ಮುಸಲ್ಮಾನ್ ಬಾಂಧವರು, ಅದರಂತೆ ಇಲ್ಲಿ ನೆರೆದಿರುವಂತಹ ಬನಹಟ್ಟಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಈ ಒಂದು ಸತ್ಯಾಗ್ರಹದ ವೇದಿಕೆ ಪರವಾಗಿ ಒಂದು ಮನವಿ ಏನಂತಂದ್ರೆ, ಮೊದಲನೇ ದಿನ 2 ಲೈನ್ ತುಂಬಿತ್ತು, 3ನೇ ದಿನ 6 ಲೈನ್ ತುಂಬಿತ್ತು, ನಿನ್ನೆ 4ನೇ ದಿನ ಸ್ವಲ್ಪ 2 ಅಡಿ ಹಿಂದಿತ್ತು. ಇವತ್ತು ನೋಡಿದ್ರೆ ಬಸ್ಸನ್ನು ಸಹಿತ ಹೋಗಾಕ ಅವಕಾಶ ಇಲ್ಲ. ಬಹುತೇಕ ನಮ್ಮ ಈಶ್ವರ ಪಾಟೀಲ್ರು ನಾವೆಲ್ಲಿನಾರ ಹಾರಿಸಿದ್ರಂದ್ರ ಇಡೀ ಬನಟ್ಟಿನ ಮುಚ್ಚಿ ಹೋಗೈತಿ, ಇಡೀ ಬನಟ್ಟಿನ ಬಂದ್ ಆಗ್ತೈತಿ. ಆ ರೀತಿ ಆಗೋ ಪ್ರಭಾವ ಇನ್ನೇನು ಬಾಧಿಸೋದಿಲ್ಲ. ಯಾಕಂತಂದ್ರ ನಮ್ಮ ಬನಹಟ್ಟಿಯ ಹೋರಾಟಗಾರರ ಮನಸ್ಸನ್ನ ಕೆಣಕಬೇಡಂತ ನಾವು ಸರ್ಕಾರಕ್ಕೆ ಯಾಕೆ ಮನವಿ ಮಾಡ್ತೀವಿ ಅಂತಂದ್ರೆ ಇದೇ ಉದಾಹರಣೆ. ನಾವು ಎಂದೂ ಸತ್ಯಾಗ್ರಹ ಅಥವಾ ಪ್ರತಿಭಟನೆ ರೂಪದಲ್ಲಿ ಹೋರಾಟ ಮಾಡಬಾರ್ದು ಅಂತ ಒಂದೇ ಒಂದು ಉದ್ದೇಶ ಇತ್ತು. ಆದ್ರೆ ಆ ಒಂದು ಉದ್ದೇಶ ಈಡೇರಲಿಲ್ಲ. ನಮಗ ಕೊಟ್ಟ ಭರವಸೆಗೆ ತಕ್ಕಂತೆ ಒಂದು ನಮಗ ಪ್ರಜಾಸೌಧವನ್ನ ನೀಡೋದಕ್ಕಾಗಿ ಈ ಒಂದು ಸತ್ಯಾಗ್ರಹ, ಅದು ಒಂದು ಸರದಿ ಉಪವಾಸದಲ್ಲಿ ಪ್ರಾರಂಭ ಆಗೈತಿ. ಇದು ಮುಂದಿನ ದಿನಮಾನದಲ್ಲಿ ಆಮರಣ ಉಪವಾಸದವರೆಗೂ ಸಹಿತ ತೆರಳುವ ಸ್ಥಿತಿ ಬಾಧಿಸುವುದಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಸುಮಾರು ಒಂದು 15-20 ಸರದಿ ಉಪವಾಸ ಮಾಡೋದು, ನಂತರ ಉಪವಾಸ ಮಾಡೋದು, ಆನಂತರ ಆಮರಣ ಉಪವಾಸ ಮಾಡುವಂಥ ವ್ಯವಸ್ಥೆ ಒಳಗಡೆ ನಾವು ಹೊಂಟಿದ್ದೀವಿ. ಇತ್ತೀಚಿನ ನಮ್ಮ ರೈತರ ಒಂದು ನಮ್ಮ ವೇಗ ನೋಡಿದ್ರೆ, ನಮ್ಮ ಸಮಿತಿಗೆ ಅವರು ಒತ್ತಾಯ ನೋಡಿದ್ರೆ, ನಮ್ಮ ಸಮಿತಿನ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಒಂದು ಆತಂಕ ವ್ಯಕ್ತ ಆಗ್ತೈತಿ. ಅಷ್ಟೊಂದು ಪ್ರಭಾವದಾಗ, ಅಷ್ಟೊಂದು ಆವೇಶಭರಿತವಾಗಿ ನಮಗೆ ಬೆಂಬಲ ವ್ಯಕ್ತಿಯ ಸೂಚನೆ ಮಾಡ್ಲಿಕ್ಕೆ ಬರೋದಾರ. ಅವ್ರೇನಾದರೂ ರಸ್ತೆಗೆ ಬಿದ್ದಿದ್ದ ಅಥವಾ ಅಂತಂದ್ರೆ ಅವ್ರ ಜೊತೆಗೆ ನಮ್ಮ ನೇಕಾರನೂ ಸಹಿತ ಬಂದ್ರ ನಮ್ಮ ದೇಶದ 2 ಕಾರಣ ಇಲ್ಲಿ ಬನಹಟ್ಟಿ ಮೇಲೆ ಕುಂತು ಅಂದ್ರೆ ಬೇಕಾದ್ರೆ ನಾವು ಪಡಿಲಾಕ ತಯಾರಿದ್ದೀವಿ ಅಂತ ಹೇಳ್ತಾ, ನಿಮ್ಮ ಈ ಒಂದು ಹೋರಾಟದ ಬೆಂಬಲ ಇವತ್ತು ಅಲ್ಪ ವಿರಾಮ ಮಾತ್ರ ಇತ್ತು. ಇದು ಪೂರ್ಣ ವಿರಾಮ ಆಗುವವರೆಗೂ ಸಹಿತ ತಮ್ಮೆಲ್ಲರ ಬೆಂಬಲ ಈ ಒಂದು ಸಮಿತಿಗೆ ಬೇಕು. ಬನಹಟ್ಟಿಗೆ ಪ್ರಜಾಸೌಧ ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಬನಹಟ್ಟಿಗೆ ಬರಬೇಕಾದಂಥ ವ್ಯವಸ್ಥೆ ಅದಾವು. ಆ ಯಾವ್ಯಾವ ವ್ಯವಸ್ಥೆ ಅಂತಂದ್ರೆ, ಮೊದಲು ನಮ್ಮ ಎಲ್ಲ ನೇಕಾರನ ದುರಸ್ತಿ ಮಾಡ್ತಾ ಇದ್ರಿ. ಅದನ್ನು ಬಿಟ್ಟು ಈಗ ಹೆಂಗ ಇವತ್ತು ಪ್ರಜಾಸೌಧಕ್ಕೆ ಎಲ್ಲ ನೇಕಾರರು, ಎಲ್ಲ ಆಟೋ ಗ್ಯಾರೇಜ್ದಾರು, ಎಲ್ಲ ಒಂದು ಸಾಹುಕಾರರು, ಎಲ್ಲ ಒಂದು ಬಡವರು, ಎಲ್ಲ ಒಂದು ಕಾಯಕ ಮಾಡುವಂಥ ಕಾಮಗಾರಿಗಳು